वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಕ್ಷೇತ್ರದ ಆರಾಧ್ಯ ಮೂರ್ತಿ ಪ್ರಭು ಶ್ರೀ ಮಹಾಲಿಂಗೇಶ್ವರನ ಪದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ಪೆರ್ನೆ ಶ್ರೀ ಮುಚ್ಚಿಲೋಟ್ ಭಗವತಿ ಅಮ್ಮನವರ ಪಾದಾರವಿಂದಗಳಿಗೆ ಶಿರಸ ನಮಿಸುತ್ತಾ, ನಾವೆಲ್ಲರೂ ಕಳೆದ 1 ವರ್ಷದಿಂದ ವಹಿಸಿದಂತಹ ಶ್ರಮ ಇವತ್ತು ಸಾರ್ಥಕತೆಯನ್ನು ಪಡೆಯುವಂತಹ ಮುಹೂರ್ತ ಸಮೀಪಕ್ಕೆ ಬರುತ್ತಾ ಇದೆ ಅಂತ ಹೇಳುವುದಕ್ಕೆ ಸಂತೋಷ ಆಗ್ತಾ ಇದೆ. ಬಣ್ಣದ ಮಹಾಲಿಂಗ ದಶಕಗಳ ಕಾಲ ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಅದ್ವಿತೀಯರಾಗಿ ಮೆರೆದಂತಹ ಮೇರು ಕಲಾವಿದ. ಅವರ ನೆನಪಿಗೆ ಬೇಕಾಗಿ, ಅವರ ನೆನಪಿನ ಮರುಹುಟ್ಟು ಎನ್ನುವ ನೆಲೆಯಲ್ಲಿ ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನವನ್ನು ಪುತ್ತೂರನ್ನು ಕೇಂದ್ರವಾಗಿರಿಸಿ ನಾವಿವತ್ತು ಯಕ್ಷಗಾನ ಅಭಿಮಾನಿಗಳ ಹಾಗೂ ಬಣ್ಣದ ಮಹಾಲಿಂಗರ ಅಭಿಮಾನಿಗಳ ಮತ್ತು ಯಕ್ಷಗಾನ ಕಲಾ ಪೋಷಕರುಗಳ ಕೃಪಾಶೀರ್ವಾದಗಳೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಅತಿಥಿಗಳು ಬಂದು ಸೇರಿದ್ದಾರೆ. ಸ್ವಾಮೀಜಿಗಳು ಕೆಲವೇ ಕ್ಷಣಗಳಲ್ಲಿ ಚಿತ್ತೈಸಲಿದ್ದಾರೆ.
ವರ್ಷದ ಬಣ್ಣದ ಮಹಾಲಿಂಗ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಹಾಗೂ ಅಭಿನಂದನಾ ಭಾಷಣವನ್ನು ಮಾಡುವುದಕ್ಕಿರುವ ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಿತಿಯ ಪದಾಧಿಕಾರಿಗಳು ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಗಣಪತಯೇ ನಮಃ ನಮಃ ನಮಃ. ಗಜಮುಖದವಗೆ ಗಣಪಗೆ ಆತ್ಮೀಯರೇ, ಪ್ರಬುದ್ಧವಾದಂತಹ ಕಲೆ ಯಕ್ಷಗಾನ ಎಂಬುದು ನಾವೆಲ್ಲರೂ ತಿಳಿದಂತಹ ವಿಚಾರ. ಯಕ್ಷಗಾನ ಎನ್ನುವಂತಹ ಒಂದು ಸಂಪನ್ನ ಕಲೆಯನ್ನು ಬೆಳೆಸಿ ಉಳಿಸಿದವರಲ್ಲಿ ಹಲವಾರು ಮಂದಿಗಳಿದ್ದಾರೆ. ಕಲಾವಿದರಾಗಲಿ ಕಲಾ ಪೋಷಕರಾಗಲಿ ತಮ್ಮದಾದಂತಹ ಕೊಡುಗೆಯನ್ನು ಕೊಟ್ಟ ಕಾರಣದಿಂದಲಾಗಿ ಯಕ್ಷಗಾನ ಇವತ್ತು ಅತ್ಯಂತ ಮೇಲ್ಸ್ತರದಲ್ಲಿ ನಿಂತಿದೆ ಎನ್ನುವುದು ನಿರ್ವಿವಾದ. ಅಂತಹ ಕಲಾವಿದರಲ್ಲಿ ಬಣ್ಣದ ಮಾಲಿಂಗ ಕೂಡ ಒಬ್ಬರು. ಎಳೆವೆಯಲ್ಲಿಯೇ ಯಕ್ಷಗಾನ ಕಲೆಯಿಂದ ಆಕರ್ಷಿತರಾಗಿ ಸುದೀರ್ಘವಾದಂತಹ ಕಲಾ ಜೀವನವನ್ನು ಸಾಗಿಸಿ
ಕಲಾಕ್ಷೇತ್ರಕ್ಕೆ ಅಮೋಘವಾದಂತಹ ಕೊಡುಗೆಯನ್ನು ನೀಡಿದವರು. ಎಷ್ಟೋ ಮಂದಿ ವೇಷಧಾರಿಗಳು ಬಣ್ಣದ ವೇಷಧಾರಿಗಳಾಗಿ ಆಗಿ ಹೋದವರಿದ್ದಾರೆ. ಆದರೆ ಬಣ್ಣದ ಮಾಲಿಂಗ ಎನ್ನುವಂತಹ ಒಂದು ವಿಶೇಷ ಹೆಸರನ್ನು ಗಳಿಸಿಕೊಂಡವರು ಬಣ್ಣದ ಮಾಲಿಂಗ. ಸುಮಾರು 70 ವರ್ಷಗಳ ಕಲಾ ಸೇವೆಯಲ್ಲಿ ಹಲವಾರು ಪಾತ್ರಗಳನ್ನು ನಿರ್ವಹಿಸಿ ಮೆಚ್ಚುಗೆಯನ್ನು ಗಳಿಸಿಕೊಂಡಂತಹ ಒಬ್ಬ ಶ್ರೀಮಾನ್ ವ್ಯಕ್ತಿ. ಹಲವಾರು ಮೇಳಗಳಲ್ಲಿ ದುಡಿದಂತಹ ಅನುಭವವಿದೆ. ಅಂತಹ ಬಣ್ಣದ ಮಾಲಿಂಗ ಅವರು ಮೂಲತಃ ಕಾಸರಗೋಡು ಜಿಲ್ಲೆಯವರು. ಕಾಸರಗೋಡಿನ ಚೆನ್ನಂಗೋಡು ಎಂಬಲ್ಲಿ ಹುಟ್ಟಿದಂತಹ ಬಣ್ಣದ ಮಾಲಿಂಗ ಅವರು ಎಳವೆಯಲ್ಲಿ ಯಕ್ಷಗಾನದಿಂದ ಆಕರ್ಷಿತರಾಗಿ ಯಕ್ಷಗಾನ ಸೇವೆಯನ್ನು ಮುಂದುವರಿಸುತ್ತಾ ಸಾಗಿದವರು. ತನ್ನ ಕುಟುಂಬದವರೆಲ್ಲರೂ ಕೂಡ ಯಕ್ಷಗಾನ ಕಲಾವಿದರಾಗಿದ್ದರು, ಕಲಾಸಕ್ತರಾಗಿದ್ದರು. ಅವರ ಪ್ರೇರಣೆ ಬಹುಶಃ ಕಲಾಕ್ಷೇತ್ರಕ್ಕೆ ಅವರನ್ನು ಎಳೆದು ತಂದಿರಬಹುದು. ಅಂತಹ ಒಬ್ಬ ಧೀಮಂತ ಯಕ್ಷಗಾನ ಕಲಾವಿದ ಬಣ್ಣದ ವೇಷಧಾರಿ ತನ್ನ ವಾಸ್ತವ್ಯವನ್ನು ಸಂಪಾಜೆಯಲ್ಲಿ ಮುಂದುವರಿಸಿದರು. ಬಣ್ಣದ ಮಾಲಿಂಗ ಸಂಪಾಜೆ ಎನ್ನುವ ರೀತಿಯಲ್ಲಿ ಅವರು ಕಲಾಕ್ಷೇತ್ರದಲ್ಲಿ ತಿಳಿಯಲ್ಪಟ್ಟವರು. ಶ್ರೀ ಬಣ್ಣದ ಮಾಲಿಂಗ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಬೇಕು. ಆ ಮೂಲಕ ಅವರು ಯಕ್ಷಕಲಾ ಲೋಕಕ್ಕೆ ಕೊಟ್ಟಂತಹ ಸೇವೆ ಏನುಂಟೋ, ಸಾಧನೆ ಏನುಂಟೋ ಅದನ್ನು ಸದಾ ಸೂರ್ಯಚಂದ್ರರು ಇರುವಷ್ಟು ಕಾಲ ಅವರನ್ನು ಸ್ಮರಿಸಿಕೊಳ್ಳುವಂತಹ ರೀತಿಯಲ್ಲಿ ಒಂದು ಪ್ರತಿಷ್ಠಾನದ ಮೂಲಕವಾಗಿ ಕಲಾ ಸೇವೆಯನ್ನು ಉಳಿಸಿ ಬೆಳೆಸುವಂತಹ ಪ್ರಯತ್ನ ಪ್ರತಿಷ್ಠಾನದ ಮೂಲಕ ಆಗಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಕಳೆದ 10 ತಿಂಗಳ ಹಿಂದೆ ಬಣ್ಣದ ಮಾಲಿಂಗ ಅವರ ಸಮಾಜ ಬಾಂಧವರು, ಅದೇ ರೀತಿಯಲ್ಲಿ ಕಲಾಭಿಮಾನಿಗಳು ಎಲ್ಲರೂ ಸೇರಿಕೊಂಡು ನಮಗೂ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಿದರೆ ಹೇಗೆ ಎನ್ನುವಂತಹ ಒಂದು ಸಮಾಲೋಚನೆಯನ್ನು ಮಾಡಲಾಯಿತು. ಅದರ ಪ್ರತಿಫಲ ಎನ್ನುವಂತಹ ರೀತಿಯಲ್ಲಿ ಕಳೆದ 4 ತಿಂಗಳ ಹಿಂದೆ ಪುತ್ತೂರನ್ನು ಕೇಂದ್ರವಾಗಿ ಇರಿಸಿಕೊಂಡು ಪ್ರತಿಷ್ಠಾನದ ಟ್ರಸ್ಟಿನ ರೂಪೀಕರಣ ಕೂಡ ಆಯಿತು. ನಾವು ಪುತ್ತೂರನ್ನು ಕೇಂದ್ರವಾಗಿ ಇರಿಸಿಕೊಂಡದ್ದು ಯಾಕಂತ ಹೇಳಿದರೆ, ಯಕ್ಷಗಾನಕ್ಕೆ ಹೆಚ್ಚು ಪ್ರೋತ್ಸಾಹ ಪುತ್ತೂರು ಕೊಡುವಂತಹ ಸ್ಥಳ, ಜೊತೆಯಲ್ಲಿ ಎಲ್ಲ ಭಾಗಗಳಲ್ಲಿಯೂ ಇರುವಂತಹ ಕಲಾಪ್ರೇಮಿಗಳಿಗೆ, ಕಲಾವಿದರಿಗೆ ಎಲ್ಲ ಅನುಕೂಲವಾಗುವಂತಹ ರೀತಿಯಲ್ಲಿ ಮತ್ತು ಕರ್ನಾಟಕ ಸರಕಾರದಿಂದ ಈ ಪ್ರತಿಷ್ಠಾನವನ್ನು ಉಳಿಸಿ ಬೆಳೆಸುವಂತಹ ಒಂದು ಪ್ರಯತ್ನ ಕೂಡ ನಮಗೆ ದೊರಕಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ನಾವು ಪುತ್ತೂರನ್ನು ಕೇಂದ್ರವಾಗಿ ಇರಿಸಿಕೊಂಡೆವು. ಟ್ರಸ್ಟಿನ ರೂಪೀಕರಣ ಆದ ನಂತರ ಅದರ ಉದ್ಘಾಟನೆಯನ್ನು ಅತ್ಯಂತ ವೈಭವದಿಂದ ಮಾಡಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಕಾರ್ಯಪ್ರವೃತ್ತರಾದಂತಹ ನಾವೆಲ್ಲ ಸೇರಿಕೊಂಡು ದಿನವನ್ನು ನಿಗದಿಪಡಿಸಿ ಅದ್ದೂರಿಯಲ್ಲಿ ಪ್ರತಿಷ್ಠಾನದ ಉದ್ಘಾಟನೆಯನ್ನು ಮಾಡಬೇಕು ಎನ್ನುವಂತಹ ತೀರ್ಮಾನ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಇಳಿದೆವು. ಪ್ರತಿಷ್ಠಾನದ ಉದ್ಘಾಟನೆ ಅತ್ಯಂತ ವೈಭವದಿಂದ ನಡೆಯಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಅದಕ್ಕೆ ಚಾಲನೆ ದೀಪ ಪ್ರಜ್ವಲನದೊಂದಿಗೆ ಆಗಬೇಕು. ಜೊತೆಯಲ್ಲಿ ಆಶೀರ್ವಚನ, ಅದು ಯಕ್ಷಗಾನ ಕ್ಷೇತ್ರಕ್ಕೆ ಅನನ್ಯವಾದಂತಹ ಕೊಡುಗೆಯನ್ನು ನೀಡುತ್ತಿರುವಂತಹ ಎಡನೀರು ಮಠಾಧೀಶರಾದಂತಹ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಮೂಲಕವಾಗಿ ಆಗಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡು ಗುರುಗಳನ್ನು ನಾವು ಹೋಗಿ ಭೇಟಿಯಾದೆವು. ಸಂತೋಷದಿಂದ ಅವರು ಕಾರ್ಯಕ್ರಮಕ್ಕೆ ಆಗಮಿಸುವುದಾಗಿ ಹೇಳಿದರು. ಬೇರೊಂದು ಕಾರ್ಯಕ್ರಮ ಇರುವ ಕಾರಣದಿಂದಲಾಗಿ ಸ್ವಲ್ಪ ತಡವಾಗಿ ಅವರು ವೇದಿಕೆಯನ್ನು ಸೇರಿಕೊಳ್ತಾರೆ. ಅವರಿಗೆ ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನ ಇದರ ವತಿಯಿಂದಲೂ ಸಮಸ್ತ ಕಲಾಭಿಮಾನಿಗಳ ವತಿಯಿಂದಲೂ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಈ ಪ್ರತಿಷ್ಠಾನದ ಉದ್ಘಾಟನೆಯನ್ನು ಮಾಡುವುದಕ್ಕೋಸ್ಕರವಾಗಿ ಸಂಪಾಜೆಯವರೇ ಆದಂತಹ ಟಿ ಶ್ಯಾಂಭಟ್ ಸರ್ ಅವರಲ್ಲಿ ನಾವು ಹೋಗಿ ವಿಷಯವನ್ನು ಪ್ರಸ್ತಾವಿಸಿದವಾಗ ತುಂಬ ಮೆಚ್ಚುಗೆಯಿಂದ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಒಳ್ಳೆಯ ಒಂದು ಔಚಿತ್ಯಪೂರ್ಣವಾದಂತಹ ಕಾರ್ಯಕ್ಕೆ ನೀವು ಕೈ ಹಾಕಿದ್ದೀರಿ, ಮುಂದುವರಿಸಿ ಎನ್ನುವಂತಹ ಭರವಸೆಯ ಮಾತುಗಳನ್ನು ಹೇಳಿದರು. ಖಂಡಿತವಾಗಿ ಕಾರ್ಯಕ್ರಮಕ್ಕೆ ಬರ್ತೇನೆ ಎನ್ನುವಂತಹ ರೀತಿಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದರು. ಅವರು ನಾವೆಲ್ಲ ತಿಳಿದ ಹಾಗೆ ಅತ್ಯಂತ ಉನ್ನತವಾದಂತಹ ಹುದ್ದೆಯಲ್ಲಿದ್ದರೂ ಕೂಡ
ಕಲಾಕ್ಷೇತ್ರಕ್ಕೆ ಅಮೋಘವಾದಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಕಲಾ ಪ್ರೋತ್ಸಾಹ ಮಾಡುವುದರ ಜೊತೆಯಲ್ಲಿ ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸುವಂತಹ ಪ್ರಯತ್ನ ಮಾಡುವಂತಹ ಒಬ್ಬ ಮಹಾನ್ ಕಲಾ ಸಾಧಕ, ಕಲಾ ಪ್ರೋತ್ಸಾಹಕ ಅಂತಹ ಶ್ರೀ ಟಿ ಶಾಂಭಟ್, ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತೇನೆ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಡಾಕ್ಟರ್ ಎಂ ರಾಮ, ಬಣ್ಣದ ಮಾಲಿಂಗ ಅವರ ಸಮುದಾಯದವರು ಕೂಡ. ಕೇರಳ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದುಕೊಂಡು ಭಾಷಾಶಾಸ್ತ್ರ ವಿಭಾಗದ ಮುಖ್ಯಸ್ಥರೂ ಆಗಿದ್ದುಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತಹ ಅನುಭವ ಹೊಂದಿದವರು, ಕವಿಗಳು ಕೂಡ. ಶ್ರೀ ಡಾಕ್ಟರ್ ಎಂ ರಾಮ ಅವರನ್ನು ಅತ್ಯಂತ ಗೌರವದಿಂದ ಸಮಸ್ತ ಕಲಾಭಿಮಾನಿಗಳ ಪರವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವಂತಹವರು ಡಾಕ್ಟರ್ ರಮಾನಂದ ಬನಾರಿ, ವೈದ್ಯ, ಸಾಹಿತಿ, ಕಲಾವಿದ. ಎಷ್ಟೋ ಉತ್ತಮ ವೈದ್ಯರಿರ್ತಾರೆ, ಉತ್ತಮ ಕಲಾವಿದರಿರ್ತಾರೆ, ಉತ್ತಮ ಸಾಹಿತಿಗಳು ಇರ್ತಾರೆ. ಇದೆಲ್ಲ ಒಬ್ಬನೇ ವ್ಯಕ್ತಿಯಲ್ಲಿ ಕೇಂದ್ರೀಕರಿಸಿಕೊಂಡಿರುವುದು ಅದು ಡಾಕ್ಟರ್ ರಮಾನಂದ ಬನಾರಿ ಅವರಲ್ಲಿ. ಡಾಕ್ಟರ್ ಬನಾರಿ ಅವರು ಯಕ್ಷಗಾನ ಕುಲಪತಿ ಎನಿಸಿದ ಕೀರಿಕಾಡ್ ಮಾಸ್ಟರ್ ವಿಷ್ಣು ಭಟ್ಟರ ಸುಪುತ್ರ, ಅತ್ಯಂತ ಶ್ರೇಷ್ಠ ಯಕ್ಷಗಾನ ಅರ್ಥಧಾರಿ ಕೂಡ ಆಗಿದ್ದಾರೆ. ಅವರು ಈ ದಿವಸ ಬಣ್ಣದ ಮಾಲಿಂಗ ಸಂಸ್ಮರಣಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಈ ಸಭೆಗೆ ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾಗವಹಿಸಬೇಕಾದವರು ಒಬ್ಬರು ಶ್ರೀ ನಳಿನ್ ಕುಮಾರ್ ಕಟೀಲ್, ಲೋಕಸಭಾ ಸದಸ್ಯರು. ಕಾರ್ಯಕ್ರಮದ ಒತ್ತಡದಿಂದ ಅವರು ಸದ್ಯ ವೇದಿಕೆಯಲ್ಲಿ ಉಪಸ್ಥಿತರಿಲ್ಲ. ಖಂಡಿತವಾಗಿಯೂ ಕಾರ್ಯಕ್ರಮಕ್ಕೆ ಬಂದೇ ಬರ್ತೇನೆ ಎನ್ನುವಂತಹ ಮಾತುಗಳನ್ನು ದೂರವಾಣಿ ಮೂಲಕ ತಿಳಿಸಿರ್ತಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ಶಾಸಕಿಯಾದಂತಹ ಶ್ರೀಮತಿ ಶಕುಂತಳಾ ಶೆಟ್ಟಿ ಇವರು ಸರಿ 10:30 ಗಂಟೆಗೆ ಇಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅತ್ಯಂತ ಒತ್ತಡದಲ್ಲಿರುವುದರಿಂದ ಅವರು ಹೋಗಿದ್ದಾರೆ. ಖಂಡಿತವಾಗಿಯೂ ಕಾರ್ಯಕ್ರಮದ ಮಧ್ಯೆ ನಾನು ಬರ್ತೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಪ್ರಭಾಕರ ಶಿಶಿಲ, ಶ್ರೇಷ್ಠ ಸಾಹಿತಿ, ನಿವೃತ್ತ ಪ್ರಾಂಶುಪಾಲರು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಹೇಳುವುದಾದರೆ ಇವರು ಬಣ್ಣದ ಮಾಲಿಂಗರ ಆತ್ಮೀಯ ಅಭಿಮಾನಿ. 80ರ ದಶಕದಲ್ಲಿ ಸುಳ್ಯದಲ್ಲಿ ತೆಂಕುತೊಟ್ಟು ಯಕ್ಷಗಾನ ಹಿತರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ಬಣ್ಣದ ಮಾಲಿಂಗರಿಗೆ ಪೌರ ಸನ್ಮಾನ ಮಾಡಿ ಬಣ್ಣ ಎಂಬ ಅಭಿನಂದನಾ ಗ್ರಂಥ ಸಮರ್ಪಿಸಿ
ಸಾರ್ಥಕತೆಯನ್ನು ಮೆರೆದವರು. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿಗಳು ವೇದಿಕೆಯಲ್ಲಿ ಇರಬೇಕಾದವರು ಶ್ರೀ ಸುಧಾಕರ್ ಶೆಟ್ಟಿ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಅಸಾಮಾನ್ಯ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕೊಡುಗೈ ದಾನಿ, ಕಲಾ ಪೋಷಕರು ಆದಂತಹ ಶ್ರೀ ಸುಧಾಕರ್ ಶೆಟ್ಟಿ ಅವರು ಕೆಲವೇ ಹೊತ್ತಿನಲ್ಲಿ ನಮ್ಮನ್ನು ಸೇರಿಕೊಳ್ತಾರೆ. ಅವರನ್ನು ಕೂಡ ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭದಲ್ಲಿ ಬಣ್ಣದ ವೇಷದಲ್ಲಿ ಒಬ್ಬರಿಗೆ ನಾವು ಪ್ರಶಸ್ತಿ ನೀಡಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೆವು. ಸಮಗ್ರವಾಗಿ ಯೋಚಿಸಿದ ಬಳಿಕ ನಾವು ಆರಿಸಿಕೊಂಡಂತಹ ವ್ಯಕ್ತಿ ಶ್ರೀ ಸದಾಶಿವ ಶೆಟ್ಟಿಗಾರ್. ನಾವೆಲ್ಲರೂ ತಿಳಿದ ಹಾಗೆ ಶ್ರೀ ಸದಾಶಿವ ಶೆಟ್ಟಿಗಾರ್ ಪ್ರಸ್ತುತ ಬಣ್ಣದ ವೇಷಧಾರಿಗಳಲ್ಲಿ ಅತ್ಯಂತ ಮುನ್ಪಂಕ್ತಿಯಲ್ಲಿ ಸಾಗುತ್ತಾ ಇರುವಂತಹ ಒಬ್ಬ ಶ್ರೇಷ್ಠ ಕಲಾವಿದ. ಇವರು ಬಣ್ಣದ ಮಾಲಿಂಗರ ಶಿಷ್ಯನೂ ಹೌದು. ಎಳವೆಯಲ್ಲಿಯೇ ಬಣ್ಣದ ಮಾಲಿಂಗರ ಜೊತೆಯಲ್ಲಿದ್ದುಕೊಂಡು ಅವರಿಂದ ಬಣ್ಣಗಾರಿಕೆ ಮತ್ತಿತರ ಎಲ್ಲ ಪ್ರಾಕಾರಗಳನ್ನು ಕರಗತ ಮಾಡಿಕೊಂಡು ಇವತ್ತು ಯಕ್ಷರಂಗದಲ್ಲಿ ಮೆರೆಯುತ್ತಾ ಇದ್ದಾರೆ. ಸುಮಾರು 32 ವರ್ಷಗಳ ಸುದೀರ್ಘವಾದಂತಹ ಕಲಾ ಸೇವೆಯ ಅನುಭವವನ್ನು ಹೊಂದಿದಂತಹ ಶ್ರೀ ಸದಾಶಿವ ಶೆಟ್ಟಿಗಾರ್ ಅವರನ್ನು ಕೂಡ ನಾನು ಈ ವೇದಿಕೆಗೆ ಅತ್ಯಂತ ಸಂತೋಷದಿಂದ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶೆಟ್ಟಿಗಾರ್ ಅವರ ಬಗ್ಗೆ ಎಷ್ಟು ಹೇಳಿದರೂ ನಮಗದನ್ನು ಹೇಳಿ ಮುಗಿಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಆದ್ದರಿಂದಲೇ ಶೆಟ್ಟಿಗಾರ್ ಅವರಿಗೆ ನಾವು ಸನ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ಒಬ್ಬರು ಸೂಕ್ತ ವ್ಯಕ್ತಿ ಆಗಬೇಕು ಎನ್ನುವಂತಹ ತೀರ್ಮಾನವನ್ನು ಮಾಡಿಕೊಂಡು ನಾವು ಆರಿಸಿಕೊಂಡದ್ದು ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ. ರಂಗದಲ್ಲಿ ಮಿಂಚುವಂತಹ ಕಲಾವಿದ, ಜೊತೆಯಲ್ಲಿ ಮಾತಿನ ಮಲ್ಲನೂ ಹೌದು. ಜಯಪ್ರಕಾಶ್ ಶೆಟ್ಟರ ಬಗ್ಗೆ ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ. ಪೆರ್ಮುದೆ ನಮ್ಮ ಹತ್ತಿರದ ಊರು, ನಿರಂತರ ನಾವು ಒಡನಾಟದಲ್ಲಿರುವವರು. ಅವರೇ ಸೂಕ್ತ ವ್ಯಕ್ತಿ ಅಂತ ನಾವು ತಿಳ್ಕೊಂಡು ಅವರನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ಆ ಕಾರ್ಯಕ್ರಮದ ಯಶಸ್ಸು ಎನ್ನುವುದು ಸಭಿಕರಲ್ಲಿರುವುದು. ಇವತ್ತಿನ ಈ ಸಭೆ ಒಂದು ಸಾಮಾನ್ಯವಾದಂತಹ ಸಭೆಯಲ್ಲ. ಮಹಾನ್ ವಿದ್ವಾಂಸರು, ಕಲಾವಿದರು, ಕಲಾಭಿಮಾನಿಗಳು ಸೇರಿದಂತಹ ಒಂದು ತುಂಬು ಸಭೆ. ಕೈಗೊಂಡಂತಹ ಈ ಕಾರ್ಯಕ್ರಮದ ಕೃತಾರ್ಥತೆಯ ಸಾರ್ಥಕ್ಯವನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ಸಾಕ್ಷಿ ನೆರೆದಂತಹ ಈ ಸಭೆಯಾಗಿರುತ್ತದೆ. ಬಣ್ಣದ ಮಾಲಿಂಗ ಅವರ ಅಭಿಮಾನದಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಚಿತ್ತೈಸಿದ್ದೀರಿ. ತಮ್ಮೆಲ್ಲರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನದ ಪರವಾಗಿಯೂ ಸಮಸ್ತ ಬಣ್ಣದ ಮಾಲಿಂಗರ ಅಭಿಮಾನಿಗಳ ಪರವಾಗಿಯೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನದ ಸ್ಥಾಪನೆಯಾಗುವಂತಹ ಸಂದರ್ಭದಲ್ಲಿ, ಅದರ ಸಮಿತಿ ರೂಪೀಕರಣದ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾಗಿ ಆರಿಸಲ್ಪಟ್ಟವರು ಶ್ರೀ ಕೆ.ಸಿ. ಪಾಟಾಳಿ ಪಡುಮಲೆ. ಒಬ್ಬ ಉತ್ತಮ ಕಲಾವಿದ, ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ. ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನಿಬ್ಬರು ಗೌರವಾಧ್ಯಕ್ಷರುಗಳು
ಶ್ರೀ ರಾಮ ಮುಗುರೋಡಿ ಹಾಗೂ ಶ್ರೀ ಮಹಾಲಿಂಗ ಮಂಗಳೂರು ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದ ನಂತರ ಬಿರುಸಿನ ಓಡಾಟದಲ್ಲಿ ಇದ್ದುಕೊಂಡು ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ವ್ಯವಸ್ಥೆಗಳಲ್ಲಿಯೂ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದವರು ಈರುವರನ್ನು ಕೂಡ ಪ್ರತಿಷ್ಠಾನದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಸಭಾ ಕಾರ್ಯಕ್ರಮದ ನಂತರ ವೇದಿಕೆಯಲ್ಲಿ ಅದ್ಧೂರಿಯ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಇದಕ್ಕೆ ಆಗಮಿಸಿದಂತಹ ಪ್ರಸ್ತುತ ಯಕ್ಷರಂಗದಲ್ಲಿ ಮಿಂಚುತ್ತಿರುವಂತಹ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನು ಕೂಡ ಪ್ರತಿಷ್ಠಾನದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಆಕಾಶವಾಣಿ ಮಂಗಳೂರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಪ್ರತಿಷ್ಠಾನದ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ವಂದನೆಗಳು ಶ್ರೀ ಗೋಪಾಲಕೃಷ್ಣ ಪಂಜತೊಟ್ಟಿ ಇವರಿಗೆ. ಇನ್ನು ಒಂದು ಸ್ವಾಗತ ಗೀತೆ ಪ್ರಸಿದ್ಧ ಪ್ರಸಂಗಕರ್ತ ಶ್ರೀ ವಿಶ್ವವಿನೋದ ಬನಾರಿ ಇವರು ರಚಿಸಿದ ಒಂದು ಸ್ವಾಗತ ಗೀತೆಯನ್ನು ಆಲಾಪಿಸುವುದಕ್ಕಿದ್ದಾರೆ ಯುವ ಭಾಗವತ ಸಂಗೀತಗಾರ ಶ್ರೀ ನಾರಾಯಣ ತೋರಣಗಂಡಿಯವರು. ಅತಿಥಿ ಅಭ್ಯಾಗತರೆ ಪಾವನ ಯತಿವರೆಣ್ಯರು ಶ್ರೀಮದಡನೀರ್ ಕ್ಷಿತಿಶಿರೋಮಣಿ ಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಪತಿತ ಪಾವನ ಸ್ವಾಮಿ ಪದಯುಗ ಅತುಳ ಭಕ್ತಿಯೊಳೆರಗಿ ಶೋಭಿಪ ಮತಿಯುತರೆ ತಮಗೆಲ್ಲ ಸುಸ್ವಾಗತವು ಸ್ವಾಗತವು. ಯಕ್ಷಗಾನದ ಬಣ್ಣವನು ಪ್ರತ್ಯಕ್ಷಗೊಳಿಸಿದ ದೈತ್ಯ ಸಾಧಕ ಯಕ್ಷಗಾನದ ಬಣ್ಣವನು ಪ್ರತ್ಯಕ್ಷಗೊಳಿಸಿದ ದೈತ್ಯ ಸಾಧಕ ದಕ್ಷಿಣದ ಮಹಾಲಿಂಗ ನಾಮಾಂಕಿತ ಪ್ರತಿಷ್ಠಾನ ದಕ್ಷತೆಯೊಳುದ್ಘಾಟಿಸುವ ಅವರ ಶಕ್ತ ಶ್ರೀ ಶಾಂಭಟ್ಟರಿಗೆ ದಕ್ಷತೆಯೊಳುದ್ಘಾಟಿಸುವವರ ಶಕ್ತ ಶ್ರೀ ಶಾಂಭಟ್ಟರಿಗೆ ಘನಯುಕ್ತ ಅಧ್ಯಕ್ಷರಿಗೆ ಶ್ರೀರಾಮರಿಗೆ ಸ್ವಾಗತವು. ದಾರಮಾನಂದರಿಗೆ ನಳಿನ ಕುಮಾರ ಸಂಸದರಿಂಗೆ ಶಾಸಕಿ ಧೀರೆ ಮಹಿಳೆ ಶಕುಂತಳ ಶೆಟ್ಟರಿಗೆ ಶಿಶಿಲರಿಗೆ ಕಾರಣಿಕ ಪುತ್ತೂರು ಮಾತೋ ಬಾರ ಶ್ರೀ ನಟರಾಜ ಕ್ಷೇತ್ರ ವಿಚಾರದ ಅಧ್ಯಕ್ಷರು ಸುಧಾಕರರಿಂಗೆ ಸ್ವಾಗತವು. ವೇಷ ಬಣ್ಣದ ಶೆಟ್ಟಿಗಾರರು ತೋಷದಿಂದ ಸದಿರ್ಪ ಪೆರ್ಮುದೆ ವೇಷ ಬಣ್ಣದ ಶೆಟ್ಟಿಗಾರರು ತೋಷದಿಂದ ಸದಿರ್ಪ ಪೆರ್ಮುದೆ ಭೂಷಣಾಲಂಕಾರ ಸಭೆ ಜನರಿಗೆ ಸ್ವಾಗತವು. ಭಾಗವತ ಪಂಡಿತ ಕಲಾವಿದರಾಗಿರುವ ಭಾಗವತ ಪಂಡಿತ ಕಲಾವಿದರಾಗಿರುವ ತಮಗೆಲ್ಲ ಸ್ವಾಗತ. ಭಾಗಿವಂದಿಸಿ ಸ್ವಾಗತಿಸುವೆವು ಗೌರವಾದರದಿ
ಅತಿಥಿ ಅಭ್ಯಾಗತರೇ ಸ್ವಾಗತ ಸ್ವಾಗತ. ಗೀತೆಯನ್ನು ರಚಿಸಿಕೊಟ್ಟ ನಮ್ಮೆಲ್ಲರ ಹಿರಿಯರಾದ ಶ್ರೀ ವಿಶ್ವವಿನೋದ ಬನಾರಿ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ